ಯಾರೂ ಪವಾಡ ಮಾಡಲ್ಲ, ನಮಗೋಸ್ಕರ ಯಾರೂ ಪವಾಡ ಮಾಡಲ್ಲ, ನಮ್ಮ ಮೂಲಕನೂ ಯಾರೂ ಪವಾಡ ಮಾಡಲ್ಲ. ಮಿರಾಕಲ್ ಆಗಬೇಕಾ, ಪವಾಡ ಆಗಬೇಕಾ, ನಮ್ಮಿಂದಲೇ ನಮಗಾಗಬೇಕು. ಇದು ಯಾವಾಗ ಆಗತ್ತೆ ಪವಾಡ ಅಂದರೆ, ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್ ನಮ್ಮಲ್ಲಾಗಬೇಕು. ನಮಗೆ ನಾವೊಂದು ಏಂಜಲ್ ಆಗಬೇಕು, ದೇವರಾಗಬೇಕು, ಸಾಮಾನ್ಯದಿಂದ ಅಸಾಮಾನ್ಯ ಆಗಬೇಕು. ನಮ್ಮಲ್ಲಿ ಹೈಯರ್ ವೈಬ್ರೇಷನ್, ಹೈಯರ್ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಬರಬೇಕು, ಲೋವರಿಂದ ಹೈಯರ್ ಆಗಬೇಕು. ಇದೇ ಪವಾಡ ಅಂದರೆ ಇನ್ನೇನಿಲ್ಲ. ಇದು ನಾವು ನಮ್ಮನ್ನು ಗಮನಿಸ್ಕೋಬೇಕು. ಇವತ್ತು ನನ್ನನ್ನು ಒಂದು ದೇವಮಾನವನಾಗೋದಕ್ಕೆ, ಪವಾಡ ಪುರುಷ ಆಗೋದಕ್ಕೆ, ಹೈ ವೈಬ್ರೇಷನಲ್ಲಿ ಕೆಲಸ ಮಾಡೋದಕ್ಕೆ ನಾನು ನನ್ನ ಮಾತು, ನನ್ನ ಆಲೋಚನೆಗಳು, ನನ್ನ ಭಾವನೆಗಳು, ಇದನ್ನು ದಿನನಿತ್ಯದಲ್ಲಿ 3 ವಿಷಯದಲ್ಲಿ ನಾನು ಯಾವ ರೀತಿ ಬದಲಾಯಿಸ್ಕೊಳ್ಬಹುದು, ಬೆಟರ್ ಆಗೋಕ್ಕೆ, ಬೆಸ್ಟ್ ಆಗೋಕ್ಕೆ ನಾನು ಏನು ಮಾಡಬಹುದು, ಈ ರೀತಿ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಗಮನಿಸ್ತೀರಾ, ಏನೋ ಪವಾಡ ಆಗತ್ತೆ. ಅದ್ಭುತವಾಗಿ ನಿಮ್ಮ ಜೀವನ ಒಂದು ಬಾಗಿಲು ತೆರ್ಕೊಳ್ಳುತ್ತೆ. ಈ ಗ್ರೋತ್ ಏನಿದೆ ಲೈಫ್ನಲ್ಲಿ, ಈ ಗ್ರೋತ್ ಬರಬೇಕು. ಇರ್ಬೋದು, ಯು ಹ್ಯಾವ್ ಟು ಪಾಸ್ ಥ್ರೂ ಮೆನಿ ಕ್ರುಷಿಯಲ್ ಟೈಮ್. ಆದರೆ ವೈಸ್ ಪೀಪಲ್ ವಿಲ್ ಗ್ರೋ ಅಪ್ ಇನ್ ದಟ್ ಕ್ರುಷಿಯಲ್ ಟೈಮ್, ಗ್ರೋ ಅಪ್ ಇನ್ ಡಿಫಿಕಲ್ಟೀಸ್. ಅದಕ್ಕೆ ಪವಾಡ ಆಗಬೇಕಾದ್ರೆ ನಮ್ಮಲ್ಲಿ ನಾವು ಜೀವನದಲ್ಲಿ ಪ್ರಾಸೆಸ್ನಲ್ಲಿ ಅನುಭವಿಸ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿರುತ್ತೆ, ನಮ್ಮನ್ನು ತುಂಬ ಪರಿವರ್ತನೆ ಆಗುತ್ತೆ ನಮ್ಮಲ್ಲಿ. ನೋಡಿ, ದಿವಸಕ್ಕೆ 3 ಕ್ವಾಲಿಟಿ. ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ ಆದರೆ ಏನು ಮಾಡ್ತಿದ್ವಿ, ನಾನು ಫಾಲೋವರ್, ಲೀಡರ್ ಆದರೆ ಏನು ಮಾಡ್ತಿದ್ದೆ, ನಾನು ಸಾಮಾನ್ಯ ಅಸಾಮಾನ್ಯನಾಗಕ್ಕೆ ಏನು ಮಾಡ್ತಿದ್ದೆ. ಅದೇ ಮಾತು, ಅದೇ ಭಾವನೆ, ಅದೇ ಯೋಚನೆ ಯಾವ ಕ್ವಾಲಿಟಿನಲ್ಲಿ ಬರುತ್ತೆ, ಯಾವ ಗುಣದಲ್ಲಿ ಹೊರಗೆ ಬರುತ್ತೆ, ಗಮನಿಸಿ.